ಉಪಾಧ್ಯಕ್ಷ ಭೀಮಾ ನಾಯಕ್ಗೆ ಭಾರಿ ಮುಖಭಂಗವಾಗಿದೆ. ರಾಬಾ ಕೋವಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಎಸ್ ಸತ್ಯನಾರಾಯಣ್ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿತ್ತು. ಹೀಗಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಹಿಟ್ನಾಳ್ ಬೆಂಬಲಿಗರ ಖುಷಿ ಮುಗಿಲು ಮುಟ್ಟಿದ್ದು ಬಳ್ಳಾರಿ ಕೇಂದ್ರದ ಎದುರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಬಳಿಕ ನೂತನ ಅಧ್ಯಕ್ಷ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪ್ರತಿಕ್ರಿಯಿಸಿದ್ದು, ಒಕ್ಕೂಟಕ್ಕೆ ಬರಬೇಕು ಅಂತ ಇರಲಿಲ್ಲ. ಹಾಲಿ ನಿರ್ದೇಶಕರ ಒತ್ತಾಯದಿಂದ ಬಂದಿದ್ದೇನೆ ಮತ್ತು ಸಿದ್ದರಾಮಯ್ಯನವರ ಆಶೀರ್ವಾದದಿಂದ ಆಯ್ಕೆಯಾಗಿದ್ದೇನೆ ಎಂದರು. ಇದೇ ವೇಳೆ ನನ್ನ ಅಧಿಕಾರದ ಅವಧಿಯಲ್ಲಿ ರಾಬಾಕೋವಿ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆಯನ್ನ ನೀಡಿದ್ರು. ಈ ಹಿಂದೆ ಮೆಗಾ ಡೈರಿ ಬಂದಿತ್ತು, ಆದ್ರೆ ಕಾರಣಾಂತರದಿಂದ ತಡವಾಗಿದೆ. ಮತ್ತೆ ಮೆಗಾ ಡೈರಿ ತರುವ ಕಾರ್ಯವಾಗುತ್ತೆ. ಹಿಂದಿನ ಅಧ್ಯಕ್ಷ ಭೀಮಾ ನಾಯಕ್ ದಮ್ ಇದ್ರೆ ತಾಕತ್ತಿದ್ರೆ ಬನ್ನಿ ಅಂತ ಸವಾಲ್ ಹಾಕಿದ್ರು. ನಾನ್ ಏನಂತ ಈಗ ತೋರಿಸ್ತಿದ್ದೇನೆ ಅಂತ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡಿ ಇವತ್ತು ನನ್ನನ್ನ ರಾಬಾಕೋವಿ ಹಾಲು ಒಕ್ಕೂಟದ ಅಧ್ಯಕ್ಷರನ್ನಾಗಿ ಇವತ್ತು ಮಾಡಿದ್ದಾರೆ ಮತ್ತು ಎನ್ ಸತ್ಯನಾರಾಯಣ ಅವರನ್ನ ಉಪಾಧ್ಯಕ್ಷರನ್ನಾಗಿ ಕೂಡ ಮಾಡಿದ್ದಾರೆ. ನಮಗೆ ಒಂದು ಉದ್ದೇಶ ಇದೆ. ಈ ಒಕ್ಕೂಟ ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥದ್ರಲ್ಲಿ ಹೆಚ್ಚು ಆಸಕ್ತಿಯನ್ನು ಇವತ್ತು ನಾವು ಎಲ್ಲ ನಿರ್ದೇಶಕರುಗಳು ಕೂಡ ಹೊಂದಿದ್ದೇವೆ. ಇದು ರೈತರಿಗೆ, ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಇದರಿಂದ ಉಪಯೋಗ ಆಗಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಉದ್ದೇಶ ಮತ್ತು ಧ್ಯೇಯ ಆಗಿದೆ. ರೈತರನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಸಂಸ್ಥೆ ಮುಂದಿನ ದಿನಮಾನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನ ಬಂದಿದೆ. ಈಗ ಆ ತಂತ್ರಜ್ಞಾನವನ್ನು ತರೋದ್ರ ಮೂಲಕ ಮೆಗಾ ಡೈರಿ ಕೂಡ ಒಂದು ಸ್ಯಾಂಕ್ಷನ್ ಆಗಿದೆ. ಅದು ಹಿಂದೆ ಮಂದಗತಿಯಲ್ಲಿ ಸಾಗಿತ್ತು. ಹಾಗಾಗಿ ಅದನ್ನು ಕೂಡ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತೇವೆ. ನೋಡ್ರಿ, ಮೆಗಾ ಡೈರಿ ಬಗ್ಗೆ ಈಗಾಗಲೇ ಹೇಳಿದ್ದೇನೆ. ಅದರ ಮಾಹಿತಿಯನ್ನು ಸಂಪೂರ್ಣ ತೆಗೆದುಕೊಳ್ತೇನೆ. ಬಳ್ಳಾರಿನಲ್ಲೇ ಮೆಗಾ ಡೈರಿಯನ್ನು ಮಾಡ್ತೇನೆ. ಚುನಾವಣೆಗಿಂತ ಮುಂಚೆ ಜಮೀರ್ ಅಹಮದ್ ಅವರು ನಮ್ನೆಲ್ಲರನ್ನ ಕೂರಿಸ್ಕೊಂಡ್ಬಿಟ್ಟು ಬಳ್ಳಾರಿ ವಿಜಯನಗರಕ್ಕೆ ಡೆಲಿಗೇಷನ್, ಕೊಪ್ಪಳಕ್ಕೆ ಅಧ್ಯಕ್ಷ ಸ್ಥಾನ, ರಾಯಚೂರಿಗೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಈ ಒಪ್ಪಂದದಿಂದ ನಾವೆಲ್ಲ ಒಂದಾಗಿದ್ದೀವಿ ಅಂತ ಅವರು ಹೇಳಿದ್ರು. ಈ ತರ ಮಾತುಕತೆ ಆಗಿರೋದು ನಿಜ? ಇಲ್ಲ, ಅವೆಲ್ಲ ಆಗಿಲ್ಲ. ಯಾರು ಈ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ ಅದನ್ನು ಚರ್ಚೆ ಮಾಡ್ತೀವಿ. ವರಿಷ್ಠರ ಜೊತೆ ಚರ್ಚೆ ಮಾಡಿಬಿಟ್ಟು ಯಾರನ್ನ ನಾವು ಕಳಿಸ್ಬೇಕಂತಕ್ಕಂಥ ತೀರ್ಮಾನ ಬೋರ್ಡಲ್ಲಿ ಆಗ್ತಕ್ಕಂಥದ್ದು. ಈ ಬಾರಿ ಭೀಮಾ ನಾಯಕ್ ರಾಬಾಕೋವಿ ಚುನಾವಣೆಯಿಂದಲೇ ದೂರವೇ ಉಳಿದಿದ್ರು. 12 ಮಂದಿ ನಿರ್ದೇಶಕರ ಪೈಕಿ ಹಿಟ್ನಾಳ್ಗೆ 7 ನಿರ್ದೇಶಕರ ಬೆಂಬಲ ಇತ್ತು. ಕೇವಲ 5 ನಿರ್ದೇಶಕರ ಬೆಂಬಲವಷ್ಟೇ ಭೀಮಾ ನಾಯಕ್ ಅವರಿಗಿತ್ತು. ಅಲ್ಲದೆ ಚುನಾವಣೆಗೂ 2 ದಿನದ ಹಿಂದೆ ರಾಘವೇಂದ್ರ ಹಿಟ್ನಾಳರ ಬೆಂಬಲ ಮತ 8ಕ್ಕೇರಿದೆ. ಹೀಗಾಗಿ ಸೋಲಿನ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಭೀಮಾ ನಾಯಕ್ ಸ್ಪರ್ಧಿಸಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಭೀಮಾ ನಾಯಕ್ ಹಿಂದೆ ಸರಿದಿದ್ಯಾಕೆ? ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.